ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ. ಇದು ಶನಿವಾರ ಹಾಗೂ ಭಾನುವಾರದ ಲಾಗು. ಶನಿವಾರ ಇಡ್ಲಿ ಮಾಡಿದ್ದೆ ತಿಂಡಿಗೆ. ಹಾಗೆ ಇದು ಭತ್ತದ ನಾಟಿ ಮಾಡಕ್ ಹೋಗಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಂಡಿ ಚಿತ್ರಾನ್ನ ಮಾಡಿ ಕಳ್ಸಿದೆ. ಭಾನುವಾರದ ಬ್ಲಾಗ್ನು ಇದ್ರಲ್ಲೇ ಆಡ್ ಮಾಡಿದ್ದೇನೆ. ಎರಡನ್ನು ಫುಲ್ಲು ಭತ್ತದ ನಾಟಿ ಮಾಡೋ ವಿಡಿಯೋನೇ ಇದೆ. ಶನಿವಾರ ಬೆಳಗ್ಗೆನೆ ಬೇಗ ಎದ್ಬಿಟ್ಟಾಗಲೇ ಒಂದು 5:30 ಆಗಿತ್ತು. ಅವಾಗ ನಾನು ಎದ್ದಾಗ ಟೀಗೆ ಇಟ್ಬಿಟ್ಟು ಟೀ ಆದ್ಮೇಲೆ ಸೋಸಿ ನಮ್ಮ ಮಾಮಂಗೆ ಕೊಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟು ಈ ಕಡೆ ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ನಲ್ಲ, ಇದು ಉದುಗ್ ಬಂದಿದೆಯಾ ಇಲ್ವಾ ಅಂತ ನೋಡ್ತೀನಿ. ನಾನು ಯಾವಾಗಲೂ ಫಸ್ಟ್ ಬಂದು ಎದ್ದಿದ ತಕ್ಷಣ ಹಿಟ್ಟೇನಾದ್ರು ರುಬ್ಬಿಟ್ಟಿದ್ರೆ ಅದು ಉದ್ಗಿದೆಯಾ ಇಲ್ವಾ ನೋಡೋದು. ನಮ್ಮ ಮಾಮ ಬೆಳಗ್ಗೆನೆ ಗದ್ದೆಗೆ ಹೋಗ್ತಾರೆ 6:30 ಹಂಗೆ. ಅಷ್ಟರಲ್ಲೇ ಟೀ ಮಾಡಬೇಕಿತ್ತು. ಅದಕ್ಕೆ ಇದು ಇಡ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟೆ. ಅದನ್ನ ತೆಗ್ದಿಟ್ಬಿಟ್ಟು ಟೀ ಆಗಿತ್ತು. ಟೀ ಸೋಸ್ಕೊಟ್ಟು ಇದು ಹಾಲು ಕೆನೆ ಸಮೇತನೇ ಹಾಕಿದ್ದೀನಿ. ಹಾಗಾಗಿ ಈ ಥರ ಕೂತ್ಕೊಂಡಿದ್ದೆ. ಇದೇನಪ್ಪ ಟೀ ಪುಡಿ ಬರ್ತಿಲ್ಲ ಅನ್ಕೊಬಿಟ್ರಿ. ಟೀ ಸೋಸ್ಕೊಟ್ಟು ಮಾಮಂಗೆ ನಾನು ಫಸ್ಟ್ ಎದ್ಬಿಟ್ಟು ಮುಖ ತೊಳ್ಕೊತೀನಿ. ತೊಳ್ಕೊಂಡಿದ ತಕ್ಷಣ ಟೀಗಿಟ್ಟು ಸೋಸ್ಕೊಟ್ಟು ಮಾವನಿಗೂ ಕೊಟ್ಟು ನಾನು ಕುಡ್ದು ಬಾಗ್ಲಿಗೆ ನೀರು ಹಾಕಿ ಬಂದ್ಬಿಡೋಣ. ಆಮೇಲೆ ಬೇಗ ಬೇಗ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಗ್ಲಿಗೆ ಕಸ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೆ. ಅದು ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಮಾಡ್ಬೇಕು. ಇನ್ನು ಬೆಳಕರ್ದಿಲ್ಲ, ಕತ್ಲು ಇದೆ. ಲೈಟ್ ಹಾಕ್ಕೊಂಡೆ ಬಾಗ್ಲು ಕಸ ಹೊಡೆದು ನೀರೆಲ್ಲ ಹಾಕಿದ್ದಾಯ್ತು. ಇವತ್ತೇನು ಇಡ್ಲಿಗೆ ಸಾಂಬಾರು ಚಟ್ನಿ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಬರೀ ಶೇಂಗಾ ಚಟ್ನಿ ಅಷ್ಟೇ ಮಾಡಿದ್ದೀನಿ. ಶೇಂಗಾ ಚಟ್ನಿ ಎಲ್ಲ ಮಾಡಕ್ಕೆ ತೋರಿಸ್ತಿದ್ವಲ್ಲ, ಕೊಬ್ಬರಿ ಶೇಂಗಾ ಹಾಕ್ಬಿಟ್ಟು, ಹಾಗಾಗಿ ತೋರ್ಸೋಕೆ ಹೋಗಿಲ್ಲ. ಆ ಚಟ್ನಿ ಮಾಡಿಟ್ಟು ಅಲ್ಲೇ ಒಂದು ಇಬ್ಬೆ ಬೇಯಕ್ಕೆ ಇಟ್ಟಿದ್ದೆ ಇಡ್ಲಿ. ಅದನ್ನ ತೆಗ್ದು ಇಟ್ಬಿಟ್ಟು ಮಕ್ಳಿಗೆಲ್ಲ ತಿಂಡಿ ಬೇಗ ಹಾಕ್ಕೊಡ್ತಾ ಇದ್ದೆ. ಅವ್ರು ತಿಂಡಿ ತಿನ್ಕೊಂಡು ಮಕ್ಳಿಗೆಲ್ಲ ತಿಂಡಿನೂ ಹಾಕಿ ಕೊಡ್ತಾ ಇದ್ದೆ ಪ್ಲೇಟಿಗೆ. ಹಾಗೆ ಬಾಕ್ಸಿಗೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೆ. ನಮ್ಮ ಮಾಮನು ಯಾಕೋ ಲೇಟಾಗಿ ಹೋಗಿದ್ರು, ಹಾಗಾಗಿ ಅವರು ತಿಂಡಿ ತಿನ್ಕೊಂಡೆ ಹೋದ್ರು. ಫಸ್ಟ್ ಅವ್ರಿಗೆ ಹಾಕ್ಕೊಟ್ಟು ಆಮೇಲೆ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೆ. ಈ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಸ್ಕೂಲಿಗೆ ಕಳ್ಸಿದ್ದಾಯ್ತು. ಬೇಗ 8:30ಗೆಲ್ಲ ಹೋದ್ರು ಅವರು. ಹೋಗಿದ ತಕ್ಷಣನೇ ಮತ್ತೆ ಇವರು ಇಡ್ಲಿ ಆಗಲ್ಲ ಅವ್ರಿಗೆ, ಒಂದು 6 ಜನ ಇದ್ದಾರೆ, ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ನಮ್ಮ ಮನೇಲಿ. ಹಾಗಾಗಿ ಕೂಲರಿಗೆ ಚಿತ್ರಾನ್ನ ಮಾಡಿ ಉಪ್ಪಿನಕಾಯಿ ಇಟ್ಟು ಕಳಿಸ್ತೀವಿ. ಅದಕ್ಕೆ ನೀರು ಊಟನೆಲ್ಲ ಕಟ್ಕೊಂಡು ತಗೊಂಡು ಹೋದ್ರು. ತಗೊಂಡೋಗಿ ನಾನು ಹೋಗಿರ್ಲಿಲ್ಲ ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಹೋದೆ. ಬೆಳಗ್ಗೆನೆ ಚಿತ್ರಾನ್ನ ತಗೊಂಡು ಹೋಗಿದ್ರಲ್ಲ, ಅದೇ ತುಂಬಾ ಉಳಿದಿತ್ತು ಅಂತ ಅಂದು. ಆದ್ರೂ ಯಾರು ತಿನ್ನಲ್ಲ ಅದನ್ನ. ಬಿಸಿ ಅನ್ನ ಸಾಂಬಾರು ಮಾಡ್ಕೊಂಡು ಬೋಂಡ ತಗೊಂಡು ಉಪ್ಪಿನಕಾಯಿ ಅಡಿಕೆ ಎಲ್ಲ ತಗೊಂಡು ನೀರು ತಗೊಂಡು ಹೋದ್ವಿ. ಶಂಕರ ಕುಶಲಾಗ್ಲೇ ನಾನು ಹೋಗೋಕ್ಕಿಂತ ಮುಂಚೆನೆ ಹೋಗಲ್ಲಿದ್ರು. ನಾವು ಕೆಸರಲ್ಲಿ ಆಟಾಡಬೇಕು ಅಂತ. ಈಗ ಅವ್ರನ್ನೇ ಇಲ್ಲಿ ಆ ಕಡೆ ಇದ್ದಾರೆ ಅವರು, ನಾನು ಈ ಕಡೆ ಬಂದಿದ್ದೀನಿ ತೋಟದಲ್ಲಾಸಿ. ಅದಕ್ಕೆ ಬರ್ತೀನಿ ಅಂತ ಕೂಗ್ತಾ ಇದ್ದೆ. ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ. ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ. ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಎಲ್ಲಿ ಕಾದು ತಿನ್ನೋ ಹಣ್ಣು ತುಂಬ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ. ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ, ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ. ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ, ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ. ಯಾರೇ ಸೂಪರ್ ಆಗಿದೆ. ಕೈ ಕೂತ್ರೆ ಕೆಲ್ಸ ಆಯ್ತದ, ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬರ್ತದ. ಕೂಗಿದ್ರೇನೆ ಬೆಳಕಾಗದ, ಬೋರವೆಲ್ಲೂ ತೋಡದೇನೆ ನೀರ್ ಬರ್ತದ.
ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಹ್ಯಾಪಿಯಾಗಿದೆ. ಹಾಗೆ ಬಂದ್ರು ಅವರು ಈ ಕಡೆ ಕೆಲ್ಸದಿಂದ. ಆಮೇಲೆ ಸಸಿ ಎಲ್ಲ ತಗೊಂಬಂದು ಆಗ್ತಾ ಇದಾರೆ. ಇಲ್ಲಿ ನಾಟಿ ಹಚ್ಚೋದ್ ಗೊತ್ತಿರುತ್ತೆ ಸಾಮಾನ್ಯ ಹಳ್ಳಿ ಕಡೆ ಎಲ್ಲಾ ಜನಗಳಿಗೆ. ಅದನ್ನೇ ನಾನ್ ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಿದೀನಿ ಅಷ್ಟೇ. ನಾವು ಎಕ್ಸ್ಪರ್ಟ್ ಅಂತ ಎಲ್ಲ ವಿಡಿಯೋ ಮಾಡಿ ಹಾಕಿಲ್ಲ ಇದ್ರಲ್ಲಿ. ಟ್ರ್ಯಾಕ್ಟರ್ ಹೊಡಿತಾ ಇದ್ರು, ಕೆಲವರು ನಾಟಿ ಹಚ್ತಾ ಇದ್ರು, ಇನ್ ಕೆಲವರು ಸಸಿ ಅಡುಕ್ತಿದ್ರು, ಕೆಲವರು ಗಂಡ್ ಮಕ್ಳು ಕೂಲರು ಇದು ಬದ ಎಲ್ಲ ಅವ್ರಿಗೂ ಮೂಲೆ ತೆಗಿಯೋದು ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡ್ತಾ ಇದ್ರು. ಇಲ್ಲಿ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಂತ ಇದಾರೆ. ಇವರು ಶಂಕರ ಕುಶಲ ಎಲ್ಲ ಫುಲ್ಲು ಕೆಸರಲ್ಲಿ ಕುಂದಿದ್ದು ಮಾಡಿದ್ದಾರೆ. ಬಂದ್ರು ಊಟ ಇಟ್ಕೊಡೋಣ ಅಂತ ಹೇಳಿ ಊಟ ಇಟ್ಕೊಟ್ಟಿದೆ. ಊಟ ಮಾಡ್ತಾ ಇದಾರೆ ಅಲ್ಲೇ ಎಲ್ಲರೂ. ಆಗ್ಲೇ ಒಂದ್ 3 ಜನ ಊಟ ಮಾಡಿದ್ದಾಯ್ತು. 3 ಜನ ಊಟ ಮಾಡ್ತಾ ಇದ್ರು. ನೀರ್ ಕುಡ್ಕೊಂಡು ಊಟ ಮಾಡ್ತಾ ಇದ್ರು. ಎಲೆಡ್ಕೆ ಎಲ್ಲ ಹಾಕೊಂಡ್ ಕೂತಿದ್ರು ಕೆಲವರು. ನಾಟಿ ಹಚ್ಚರು ಇವಾಗ್ಲೇ ಅವ್ರಿಗೂ ಹೊಟ್ಟೆ ಹಸ್ತಿತ್ತಲ್ಲ, ಆಗ್ಲೇ 2:30 ಆಗಿತ್ತು. ಅವರು ಊಟಕ್ಕೆ ಹೋಗಿದ್ದಾರೆ ನಾಟಿ ಹಚ್ಚೋದ್ ಬಿಟ್ಟು. ಊಟ ಮಾಡ್ಕೊಬಂದು ಮತ್ತೆ ಸ್ಟಾರ್ಟ್ ಮಾಡ್ಕೊಂತಾರೆ ಅವರು. ಇವರು ಕೆಲಸ ಸ್ಟಾರ್ಟ್ ಮಾಡ್ಕೊಂತಾರೆ. ಅನ್ನ ಬೇಕು ಅಂತ ಹೇಳಿ ಎಲ್ಲ ಇಟ್ಟಿದ್ದಾಯ್ತು. ಅಲ್ಲೋಗಿ ನಿಂತ್ಕೊಂಡಿದ್ರೆ ಟ್ಯಾಕ್ಟರ್ ಹೊಡಿ ಹತ್ರ ಅವರಪ್ಪ ಟ್ಯಾಕ್ಟರ್ ಹೊಡಿತಾ ಇದ್ರಲ್ಲ, ಹಾಗಾಗಿ ನಿಂತ್ಕೊಂಡಿದ್ದಾರೆ. ಅದೆಲ್ಲಕ್ಕೆ ಎಲ್ಲ ಆಡ್ತಿದ್ದಾವೆ. ನಾವಿದ್ರಲ್ಲಿ ಗಣಪತಿ ಮಾಡ್ತೀವಿ ಮಣ್ಣಲ್ಲಿ ಅಂತ ಮಣ್ಣೆಲ್ಲ ತಕ್ಕೊಳ್ಳೋದು, ಆಟಾಡೋದು ಮಾಡ್ತಾ ಇದ್ರು. ಇಲ್ಲಿ ಪಕ್ಷಿಗಳೆಲ್ಲ ಚೆನ್ನಾಗಿ ಬೆಳಕಿ ಮತ್ತೆ ಚೆನ್ನಾಗಿ ಆಡ್ತಾ ಇವು ಆ ಕಡೆಯಿಂದ ಈ ಕಡೆ ಕೆರೆ ಹುಳ ಎಲ್ಲ ತಿನ್ಕೊಂತ. ಬರೀ ಹೋಗೋಣ. ಇಲ್ಲೇ ನಾನು ಹೋಗ್ತೀನಿ. ಓ ನಾನು ಪಾಪ ಬಿಟ್ಟು ಬಂದಿನಲ್ಲ, ನೀವು ಬರ್ರಿ. ಅಪ್ಪ ಗುಂಡಿ ಕೊಟ್ಟಂತ ಹೋಗಿಕ್ಕ. ಹೋಗೋಣ ಕುಂಕುಮ ಕಾಯೋಣ ಊರ ಕಾಯೋ ಮುತ್ತೈದೆ ಅಣ್ಣಮ್ಮ ಅಣ್ಣಮ್ಮ ಬಾರಮ್ಮ ಅಣ್ಣಮ್ಮ ಮಳೆಯ ಕಾಯೋ ಮುತ್ತೈದೆ ಕೆಸರಲ್ಲಿ ಓಡಾಡ್ತಿದ್ರಲ್ಲ ಅದನ್ನ ನೋಡ್ಬಿಟ್ಟು ಅವಣ್ಣ ಬಾಯಲ್ಲಿ ಗುದ್ಲಿ ತಗೊಂಡ್ ಕೆಲಸ ಮಾಡು ಅಂತ ಕರೀತ ಸುಮ್ನೆ.
ಅವನು ಹೋಗಿ ಕೊಚ್ಚೋ ಥರ ಮಾಡ್ತಿದ್ದ, ಸುಮ್ಮನೆ ತಮಾಷೆಗೆ ಮಾಡಿರೋದಷ್ಟೇ. ಅವನೇನು ಅದನ್ನ ಇದು ಮಾಡಿಲ್ಲ. ಇವಾಗ ಲಕ್ಕೆ ದೃಷ್ಟಿ ತೆಗಿತಾ ಇದ್ದಾರೆ, ಕಣ್ಣೆಸರಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸಸಿ ಹೊಸಾಕ್ರು ಅಂತ ಹೇಳಿ ಕೊಟ್ರೆ ಸಸಿ ಎಲ್ಲ ಜೋರಾಗಿ ಹೊಸಾಕ್ತಾ ಇದ್ರು. ಹಂಗಾಗಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಗ್ಲೇ ಟೈಮ್ ಆಗಿತ್ತು. ಪಾಪನ್ ಬೇರೆ ಬಿಟ್ಟು ಬಂದಿದ್ನಲ್ಲ ಅಂತ ಹೇಳಿ ಮನೆಗೆ ಹೊರಟಿದ್ದೆ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾನೆ. ಸಾಕು ಬರಪ್ಪ, ಭಾಳ ಮೈಯೆಲ್ಲ ನೋವಾಗ್ಬಿಡ್ತೈತಮ್ಮ. ನಾಳೆ ಎದ್ದೇಳಕ್ಕಾಗಲ್ಲ. ಕೈಕೊಂಬಕ್ಕ ತಕೊ ಬಾ. ಅಲ್ಲಿ ಬಾ, ಅಲ್ಲೇ ನೀರದ ನೋಡಲ್ ತೊಕ್ಕ. ಎಲ್ಲಿ ತೊಕ್ಕಂತೀಯ ತೊಕ್ಕ? ಈಗ ತೊಳಕ, ಈಗ ಸದ್ಯಕ್ಕೆ ಆಮೇಲೆ ತೊಕೊಳಂತ. ಕುಶಲ್ ಅವ್ರೇ ಕೆಸರು ತಿಮ್ಮಾಗಿಯಲ್ಲೋ. ಇವತ್ತಾಗ್ತತಾ? ಅಲ್ಲಿ ನೋಡಿ ಅವನು ಹೆಂಗ್ ಮಾಡ್ತದ ಈಜ. ಈಜೋಡಿ ಕರ್ಕೋಕಿ ಬಾ ಒಳಿಗ ಒಳಿ ಅಂತ. ತೊಳ್ಕಡ್ರದ್ರಾಗ ಇಡೋದಲ್ಲ. ಅವ್ರೇನು ತೊಕ್ಕನಂಗದಾರ, ಎಲ್ಲಾರು ಹಿಡ್ಕನಂಗದಾರೇನೆ ಅವರು. ಯಪ್ಪ, ಬೈಕಲ್ಲೇ ಕೂರ್ಸ್ಕೊಂಡವ್ರು ಇದ್ರನ್ನ ಮನೆಗೆ ಬಂದ್ವಿ. ಇದು ಸಪ್ಪೆ ಹಾಕಿದ್ದಾರೆ ಇಲ್ಲೆಲ್ಲ, ದನ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಪ್ಪೆ. ಮನೆಗೆ ಕರ್ಕೊಂಡ್ಬಂದು ಸ್ನಾನ ಎಲ್ಲ ಮಾಡಿಸಿದಾಯ್ತು. ಅವ್ರಿಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಈಗ ಊಟ ಮಾಡ್ತಾ ಇದ್ದಾರೆ ನೋಡ್ರಿ. ಚಿತ್ರಾನ್ನ ಕಲ್ಸ್ಕೊಟ್ಟಿದ್ದೆ, ಗೊಜ್ಜು ಇತ್ತು, ಅಮ್ಮ ಇತ್ತು ಮನೇಲಿ, ಹಾಗಾಗಿ ಅದನ್ನೇ ಕಲ್ಸ್ಕೊಟ್ಟಿದ್ದೆ. ಇದು ಭಾನುವಾರ ಬೆಳಗ್ಗೆ ಮತ್ತೆ ತಿಂಡಿ ತಗೊಂಡು ಹೋಗಿದ್ವಿ ಗದ್ದೆಗೆ. ಟೊಮೊಟೊ ಬಾತ್ ಮಾಡ್ಕೊಂಡು ಕುಶಲಗೆ ಶಂಕರಕ್ಕೆ ಅಂತ ಹೇಳಿ 2 ಪ್ಲೇಟ್ ಇಟ್ಕೊಂಡು ಹೋಗಿದ್ದೆ. ಅಲ್ಲೇ ಇದ್ರು ಅವರು ಅಂತ ಹೇಳ್ಬಿಟ್ಟು. ಬೈಕ್ ಸ್ವಲ್ಪ ದೂರನೇ ಬರೋದು, ಅಲ್ಲಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಮುತ್ತೆಲ್ದೆಲೆ ಇತ್ತಲ್ಲ, ಇದನ್ನ ತಿಂಡಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಇಲ್ಲೇನೆ 1 ಎಕರೆ ಹಚ್ಚಿದ್ದಾರೆ. ಇಲ್ಲಿಂದ ಆ ಕಡೆ ಒಂದ್ ಸ್ವಲ್ಪ ದೂರಕ್ಕೆ ಎಲ್ಲ ಒಂದು 2.5 ಎಕರೆ ಹಚ್ಚಿದ್ದಾರೆ. ಎಲ್ಲ ಹಚ್ಚಿರೋದು, ನೆನ್ನೆ ಹಚ್ಚಿರೋದು ಇದು. ನೀರ್ ಕಟ್ಬಿಟ್ಟಿದ್ರು, ಹಾಗಾಗಿ ಹತ್ರ ಹೋಗಿ ತೋರ್ತಿಲ್ಲ, ಹಂಗೇನೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದೆ. ಇವಾಗ ಹೋಗ್ತಾ ಇದೀವಿ ತಿಂಡಿ ತಗೊಂಡು. ಕಾಯ್ತಾ ಇದ್ದಾರೆ ಶಂಕರ ಕುಶಲ, ಅಮ್ಮ ಬರ್ತಾಳೆ ಅಂತ ಹೇಳಿ, ಹಾಗಾಗಿ ಹೋಗ್ತಾ ಇದ್ವಿ ಫಾಸ್ಟ್ ಆಗಿ. ಸಿಂಪಲ್ ಆಗಿ ಟೊಮೊಟೊ ರೈಸ್ ಮಾಡ್ಕೊಂಡು ಅದಕ್ಕೆ ಮೊಸರು, ಉಪ್ಪಿನಕಾಯಿ ತಗೊಂಡೋಗಿದ್ದೆ. ಅಷ್ಟೊಂದು ತಗೊಂಡೋಗಿರ್ಲಿಲ್ಲ ಜಾಸ್ತಿ. ಸಸಿ ಬಾಳ ಬಿಟ್ಬಿಟ್ಟಿರಲ್ಲ. ಆಡ್ಲಿ ಸುಮ್ಮನೆ, ಏನಾಗಲ್ಲ, ಕರ್ಕೊ ಹೋಗ್ಬೋದು. ಅದೇ ಶಿವಜ್ಜನ
ರೆಡಿ ಮಾಡ್ರ ಅವ್ರು ರೆಡಿ ಮಾಡಿದ್ರ ವೆಳ್ಳಾಳಿ ಇದು ಸಸಿ ಕೀಳ್ತಾ ಇದ್ರಲ್ಲಿ ಅದನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ನೆನ್ನೆ ಮಾಡ್ಕೋಬೇಕಿತ್ತು, ನೆನ್ನೆ ಆಗಿಲ್ಲ ಟೈಮು. ಪಾಪ ಹಿಡ್ಕೊಂಡು ಆ ಕಡೆನು ಈ ಕಡೆನು ಗ್ಯಾಪ್ನ ನನ್ಗೆ ಅವಳ ಮೇಲೆ ಸ್ವಲ್ಪ ಗ್ಯಾಪ್ನ ಆ ಕಡೆ ಹಿಂಗೇನ ಅಂತ, ಹಾಗಾಗಿ ಅಡ್ಗೆ ಮಾಡ್ಕೊಂಡು ಬರ್ಬೇಕಲ್ಲ, ಟೈಮ್ ಇರ್ಲಿಲ್ಲ ನನ್ಗೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋ ಅಷ್ಟು. ಅವ ಅಣ್ಣ ನೀನ್ ಸರಿಯಾಗಿ ವಿಡಿಯೋ ಮಾಡ್ಕೊಂತ ಇಲ್ಲ ಕಣು, ಶಂಕರ ವಿಡಿಯೋ ಮಾಡ್ತಾ ಇದ್ದಾನೆ, ವಿಡಿಯೋ ಮಾಡ್ಕೊಂತಿಲ್ಲ. ಅವ ಹೆಂಗ್ಸ್ರೆಲ್ಲ ಬರ್ಲಿ ನಾಟಿ ಹಚ್ಚೋರು, ಅವಾಗ ವಿಡಿಯೋ ಮಾಡಂತೆ ಅಂತ ಹೇಳ್ತಾ ಇದ್ರು. ನಾವಿಲ್ಲ ಸಾಕು ಇಷ್ಟ, ನನ್ಗೆ ಟೈಮ್ ಆಗುತ್ತೆ ಮನೆಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದ್ವಿ. ಇದೇ ತರ ಕಟ್ ಹಾಕೊಂಡು ಆಮೇಲೆ ಹಚ್ಕೊಂತಾರೆ. ನಮ್ದೇ ಟ್ಯಾಕ್ಟ್ರಿ ಹೊಡಿತಾ ಇದೆ. ಇದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿಂದ ನಿಂತ್ಕೊಂಡು ಇದ್ ಮಾಡಿರೋದು. ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬಂದ ನನಗೆ ತಿಂಡಿ ಹಾಕೊಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬೊಬ್ರಿಗೆನೆ ಹಾಕೊಡ್ತಾ ಇದ್ದೀನಿ. ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ. ನಾವು ಈ ತರ ಗದ್ದೆಗಳಿಗೆ ಹೋಗಿ ತಿಂಡಿ ತಿಂತಾ ಇದ್ವಿ ಫಸ್ಟ್ ಟೈಮ್. ಈ ತರ ಎಲೆ ಕಿತ್ಕೊಂಡು ಇವತ್ತದು ನನ್ಗೆ ಜ್ಞಾಪನ ಬಂತು. ಮಾಮಂಗೂ ತಿಂಡಿ ಹಾಕೊಟ್ಟಿದ್ದೆ, ತಿಂತಿದ್ದಾರೆ. ಇವರಿಬ್ರು ಕೆಲ್ಸಕ್ಕೆ ಬಂದಿದ್ರು, ಅವರು ತಿಂತಿದ್ದಾರೆ. ಕುಶಾಲ ಶಂಕರನ್ನು ತಿಂಡಿ ತಿನ್ಕೊಂಡ್ ಕೂತಿದ್ದಾರೆ. ಕುಶಾಲ್ ಮಂಡಕ್ಕಿ ಎಲ್ಲ ತಿಂದು ಪ್ಲೇಟ್ ಎಲ್ಲ ತೊಳೆದು ಇಡ್ತಾ ಇದ್ದಾನೆ ಕುಶಾಲ. ಪ್ಲೇಟ್ ಎಲ್ಲ ತೊಳೆದು ಎತ್ತಿರ್ತೀನಿ ಅಂತ ಎತ್ತಿರ್ತೀನಿ. ನಾನೇ ತೊಳಿತೀನಿ ಅಂತ ತೊಳಿತಾ ಇದ್ದ. ಫಸ್ಟ್ ಟೈಮ್ ಏನೋ ತೊಳಿತಾ ಇದ್ದ ಅಂತ ನಾನು ನೋಡ್ತಾ ಇದ್ದೆ. ಕ್ಲೀನಾಗಿ ತೊಳ್ಕೊ ಬಂದಿದ್ದಾನೆ ಊಟ ಮಾಡಿ. ಬ್ಯಾಗ್ ಹಾಕ್ಬಿಟ್ಟು ನೀರು ಕುಡಿತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋ ಸಿತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್